ಇದೇ ವೇಳೆ ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಪಾರ್ಟಿಗಳು ನಡೀತಾ ಇದ್ರೆ ಪಾರ್ಟಿಗಳಲ್ಲಿ ಏನಾದರೂ ಬೇರೆ ಬೇರೆ ಅಂಶಗಳೇನಾದರೂ ಒಳಗೊಂಡಿದ್ರೆ ಅಂತ ಜಾಗದಲ್ಲೆಲ್ಲ ಪೊಲೀಸರು ರೈಡ್ ಕೂಡ ಮಾಡಿದ್ರು. ಹೊಸ ವರ್ಷದ ಸಂಭ್ರಮದಲ್ಲಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟರು. ಅನುಮತಿ ಇಲ್ಲದೆ ಪಾರ್ಟಿ, ನಾವು ಹೇಳಿದ್ವಲ್ಲ, ಇಲ್ಲಿಗಲ್ ಆಗಿ ಪಾರ್ಟಿಗಳನ್ನು ಆರ್ಗನೈಸ್ ಮಾಡೋದು, ಇಲ್ಲಿಗಲ್ ವಸ್ತುಗಳಿದ್ರೆ ಡೆಫಿನೆಟ್ಲಿ ಪೊಲೀಸರಿಗೆ ಆ ಬಗ್ಗೆ ಮಾಹಿತಿ ಇರುತ್ತೆ. ಹೀಗಾಗಿ ದೊಡ್ಡಬಳ್ಳಾಪುರದ ರೆಸಾರ್ಟ್ ಒಂದಕ್ಕೆ ನುಗ್ಗಿದ್ರು ಪೊಲೀಸರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಈ ರೇಡ್ ಮಾಡಿರೋದು. 40 ಜನ ಯುವಕರು ಪಾರ್ಟಿಯನ್ನು ಆಯೋಜನೆ ಮಾಡಿದ್ರಂತೆ. ದಾಳಿ ವೇಳೆ ಮದ್ಯದ ಬಾಟಲಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಖಾಸಗಿ ರೆಸಾರ್ಟ್ ಮಾಲೀಕನ ಮೇಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಕೇವಲ ಮದ್ಯದ ಬಾಟ್ಲಿ ಮಾತ್ರನಾ ಅಥವಾ ಬೇರೆ ರೀತಿಯ ವಸ್ತುಗಳು ಇಲ್ಲಿ ಪತ್ತೆ ಆಗಿದೆಯಾ, ಮಾದಕ ವಸ್ತುಗಳು ಪತ್ತೆ ಆಗಿದೆಯಾ ಅನ್ನೋದು ಇನ್ಫಾರ್ಮ್ ಮಾಡಬೇಕಾಗತ್ತೆ. ರೆಸಾರ್ಟ್ಗಳಲ್ಲಿ ನಾವು ಪಾರ್ಟಿಯನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ, ಹಿಂಗಿರುತ್ತೆ ಅಂತ ಒಂದು ಪರ್ಮಿಷನ್ ತೊಗೊಂಡಿದ್ದಿದ್ರೆ ಈ ರೇಡ್ಗಳಾಗ್ತಾನೆ ಇರಲಿಲ್ಲ. ಕಳ್ಕಳ್ಳಂಗೆ ಮಾಡಿದಾಗಲೇ ಸಿಕ್ಕಾಕೊಡೋದು. ಏನಕ್ಕದು ಅಂಥ ಕದ್ದು ಮುಚ್ಚಿ ಮಾಡೋ ಪಾರ್ಟಿ ಏನಿರುತ್ತೆ? ಸೊ ಬಂದಿದ್ದಾರೆ, ಮಾಹಿತಿ ಸಿಗ್ತಾ ಇದ್ದ ಹಾಗೆ ದಾಳಿ ನಡೆಸಿದ್ದಾರೆ. ಪ್ರತಿ ಕೋಣೆಯನ್ನು ಜಾಲಾಡಿದ್ದಾರೆ.